ಹತ್ರದಲ್ಲಿ ತೋರಿಸ್ತೀನಿ. ಈಗ ಹೇಳಿ, ಈಗ ಸ್ವಲ್ಪ ಲಾಂಗ್ ವೈಡ್ ಆ್ಯಂಗಲಲ್ಲಿ ತೋರಿಸ್ತಾ ಇರೋವಂಥದ್ದು ನೋಡಿ, ಎಷ್ಟು ಕ್ಲೀನಾಗಿ ಅವ್ರು ರೆಡಿ ಮಾಡ್ಕೊಂಡಿರೋವಂಥದ್ದು. ಇದು RGHCL ನಲ್ಲಿ ಕೊಟ್ಟಿರೋವಂಥ ಸಿಂಗಲ್ ಬೆಡ್ರೂಮಲ್ಲಿ ನಮ್ಮ ಅಂದಾನಿ ಅವರು ತಮ್ಮ ವಿನ್ಯಾಸದಲ್ಲಿ ರೆಡಿ ಮಾಡ್ಕೊಂಡಿರೋಂಥ ಸುಸುಂದರವಾದಂಥ ಬ್ಯೂಟಿಫುಲ್ ಅವ್ರದ್ದೇ ಆದಂಥ ರೀತಿಯಲ್ಲಿ ಕಟ್ಟಿರೋವಂಥ ಒಂದು ರೀತಿ ನೀತಿ ನೋಡಿ, ಎಷ್ಟು ಕ್ಲೀನಾಗಿ ಅವರು ತಮ್ಮ ಓಹೋ ಸ್ವಾಮಿ, ನನ್ನ ಫೋಟೋನು ಕಾಣಿಸ್ತದೆ ನೋಡ್ರಿ, ನಾನು ಇದ್ದೀನಿ ಇಲ್ಲಿ. ನೋಡಿ ನೋಡಿದ್ರಾ, ಅದು ಕಟ್ಸಿ ಇದು ಕಟ್ಸಿ ಅದೇನೋ ಅಂತಾರಲ್ಲ, ಮೇಕಪ್ ಇದನ್ನ ರೆಡಿ ಮಾಡ್ಕೊಳ್ಳಿ ಅಂತಾರೆ. ಏನು ಮಾಡ್ಬೇಕಾಗಿಲ್ಲ ನೋಡಿ, ಇಲ್ಲೇನೆ ಮಸ್ತ್ ರೆಡಿ ಮಾಡ್ಸವ್ರೆ ನೋಡಿದ್ರ. ಅದಕ್ಕೆ ಹೇಳೋದು, ತಲೆ ಉಪಯೋಗಿಸಿದ್ರೆ ಓಹೋ ಅದ್ರ ಒಳಗಡೆ ಒಂದು ಖಜಾನೆ. ಓಹೋ ನೋಡ್ರಿ, ಆ ತರ ಸ್ಟೋರೇಜ್. ರೇ ಸ್ವಾಮಿ, ನೀವೇನಾದ್ರೂ ಇಂಜಿನಿಯರ್ ಆಗಿದ್ರಾ? ಮತ್ತೆ ಈ ತರ ಎಲ್ಲ ತಲೆ ಹೆಂಗ್ ಉಪಯೋಗಿಸ್ಬಿಟ್ರಿ? ಅಲ್ಲ, ಈ ಐಡಿಯಾಗಳು ಎಲ್ಲಿಂದ ಬಂತು? ಇದು ಜಾಗ ಸಾಲಲ್ವಾ? ನೀವು ಏನ್ ಮಾಡಿದೀರಿ ಅಂತ ನಿಮ್ಗೆ ಗೊತ್ತಿಲ್ಲ. ಇದು ಎಲ್ಲಾರು ನೋಡ್ಕೊಂಡು ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ. ಯಾರಾದ್ರೂ ಇಂಜಿನಿಯರ್ ಆಯ್ತಾ ಇದ್ರೆ ದಯವಿಟ್ಟು ಇದನ್ನ ನೋಡ್ಕೊಂಡು ಕಲ್ತ್ಕೊಳ್ರಪ್ಪ. ನಾನು ನೋಡಿದ್ದೀನಿ, ಪಿಳ್ಳಳ್ಳಿನಲ್ಲೂ ಹೋಗಿದ್ದೀನಿ, ಅಲ್ಲೂ ಅವ್ರ ಮನೆಗಳನ್ನ ಕಟ್ಟಿದ್ದಾರೆ. ಬಟ್ ಈ ರೀತಿ ಐಡಿಯಾ ಉಪಯೋಗಿಸ್ಬಿಟ್ಟು ಯಾರು ಕಟ್ಟಿಲ್ಲ. ಎಲ್ಲರೂ ದಯವಿಟ್ಟು ಅದಾನಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ, ಇವ್ರು ಕಟ್ಟಿರೋ ರೀತಿನ ಕಲೀಲಿ, ನೋಡ್ಲಿ, ತಿಳಿಲಿ. ಅದು ಬಹಳ ಇಂಪಾರ್ಟೆಂಟ್, ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅದು ಬಹಳ ಇದಾಯ್ತಾ, ಇದು ಬ್ಯೂಟಿಫುಲ್. ಅದಾದ ನಂತರ ಇಲ್ಲಿ ಟಾಯ್ಲೆಟ್ ರೂಮ್, ಇದನ್ನು ಕ್ಲೀನ್ ಆಗೈತೆ. ಇಲ್ಲಿ ಬೆಳಗ್ಗೆ ಬೇಡಪ್ಪ ಸ್ವಾಮಿ, ತಡೆಯಕ್ಕೆ ಅಂತದಂಗೆನೆ ಆರಾಮಾಗೈತೆ. ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಓಹೋ, ಮೇಲ್ಗಡೆ ರೇ ಸ್ವಾಮಿ, ನಿಮ್ ಯಾರನ್ನಾದ್ರೂ ಡಿಸೈನರ್ ಮಾಡ್ಬಿಡ್ಬೋದ್ರಿ? ನೀವ್ ಏನ್ ಈ ತರ ಮಾಡ್ಬಿಟ್ಟಿದ್ರಿ? ಓಹೋ, ಅಲ್ಲೊಂದು ಎಕ್ಸಾಸ್ಟ್ ಒಂದು ಹಾಕೊಂಡಿಲ್ಲ ಇವರು. ಹಾಕೊಳ್ಳೋಣ, ಪರವಾಗಿಲ್ಲ. ಇಲ್ಲಿ ಯಾವ್ದೋ ಒಂದು ಗಮ್ಮನ್ನದು ಓಡ ಮಾಸ ಓಡ ಮೇಲ್ಗಡೆ ಸಖತ್ತಾಗಿ ರೆಡಿ ಮಾಡೋರಿ. ಇಂಥ ಬಿಟ್ಬಿಟ್ರೆ ಇದೆಲ್ಲ ಯಾವ್ದೋ ಒಂದು ಭಯಂಕರ ಇದು ಸ್ನಾನದ ಮನೆ. ಓಹೋ, ಇಲ್ಲೊಂದು ಮೇಲ್ಗಡೆ ಇದು ಹಾಕಲ್ಲಪ್ಪ ರೇ, ನೀವ್ ಇಲ್ಲಿ ಇರಬಾರ್ದು ರೀ, ಎಲ್ಲಾದ್ರೂ ಬೇರೆ ಕಡೆ ಕೊಟ್ಟೋಗ್ರಿ. ಇಲ್ಲಿ ನೋಡಿ ಸ್ವಾಮಿ, ಒಳ್ಳೆ ಗೀಸರ್ ಹಾಕೊಂಡಿದ್ದಾರೆ ನೋಡ್ದ. ಇದು 1 BHK RGHCL ಇಂದ ಸಿಕ್ಕಿರುವಂತದ್ದು ನೋಡಿ, ವಿಸ್ತಾರವಾಗೈತೆ ಜಾಗ. ಇದು ಚಿಕ್ಕಲ್ಲೂರು ರಾಂಪುರದಲ್ಲಿ ಅವರು ಮಾಡಿರುವಂತದ್ದು. ಇದು ಕಿಚನ್. ಓಹೋ, ಇದು ನೋಡಪ್ಪ, ಸಂತೋಷದ ಜಾಗ ಇದೆ. ಸಿಂಪಲ್ ಅಂಡ್ ಬ್ಯೂಟಿಫುಲ್ ಕಿಚನ್. ಮೇಲ್ಗಡೆ ಕ್ಲೀನ್ ಆಗಿ ಇದನ್ನ ಮಾಡಿದ್ದಾರೆ. ಕೆಳಗಡೆ ಇಟಾಲಿಯನ್ ಕಿಚನ್ ರೆಡಿ ಮಾಡಿಸಿದ್ದಾರೆ. ಗ್ಯಾಸ್ನ ಸ್ವಲ್ಪ ದೂರ ಇಟ್ಟಿದ್ದಾರೆ. ಆಯ್ತಾ, ನೀರು ಅಲ್ಲಿಂದ ಒಂದು ತೂತ್ ಮಾಡಿಸ್ಬಿಟ್ಟು ಇದನ್ನ ಒಳಗಡೆ ಹಾಕಿ ಮಾಡ್ಕೊಬೇಕು. ನೋಡಿ, ಇಲ್ಲಿ ಬ್ಯೂಟಿಫುಲ್ ಆಗಿ ಟ್ಯಾಪ್ ಹಾಕೊಂಡು ನೀರೆಲ್ಲ ಟ್ಯಾಪ್ ಬರುತ್ತೆ. ನೀರೆಲ್ಲ ನೋಡಿ, ನೀರು ನೀರು ಬರುತ್ತೆ, ನೀರು ತೊಂದರೆ ಇಲ್ಲ. ಫಿಲ್ಟರ್ ಹಾಕೊಂಡಿದ್ವಿ. ಇಲ್ಲಿ ಇನ್ನೊಂದು ಸಪರೇಟ್ ಆಗಿ ಇನ್ನೊಂದು ಕನೆಕ್ಷನ್ ತಗೊಂಡು, ಸಹಜವಾಗಿ ಇನ್ನೊಂದು ಕನೆಕ್ಷನ್ ಇರ್ಬೇಕಲ್ಲ, ಇದಕ್ಕಿತ್ತಲ್ಲ, ಯಾಕೆ ಇರ್ಲಿಲ್ವಾ? ಒಳಗಡೆ ಕೊಡ್ಬಿಟ್ಟಿದ್ದಾರೆ. ಓಹೋ, ಸೊ ಇವರೇ ಒಂದು ಸಪರೇಟ್ ಆಗಿ ಇಲ್ಲಿಂದ ತಗೊಂಡು, ಇಲ್ಲಿಂದ ವೈರ್ ತಗೊಂಡು ಇವರು ಇಲ್ಲಿಗೆ ಹಾಕೊಂಡು ಇದು ವಾಟರ್ ಫಿಲ್ಟರ್ ಹಾಕೊಂಡಿದ್ದಾರೆ. ಇಲ್ಲಿ ಟೀ ಹಾಕೊಂಡಿದ್ದಾರೆ. ಇಲ್ಲಿಗೆ ಬೇಕಾಗಿರುವಂಥದ್ದು ಇಲ್ಲೂ ಒಂದು ಎಕ್ಸಾಸ್ಟ್ ಇವ್ರು ಯೂಸ್ ಮಾಡ್ಕೊಂಡಿಲ್ಲ. ಬೇಕಾಗಿಲ್ಲ ಎಕ್ಸಾಸ್ಟ್ ಕ್ಲೀನಾಗಿ ನೋಡಿ, ಎಷ್ಟು ಸ್ವಚ್ಛವಾಗಿ ಅವರು ಮನೆನ ಇಟ್ಕೊಂಡಿದ್ದಾರೆ. ಅದಕ್ಕೆ ಯಾರೋ ಮನೆ ಒಳಗಡೆ ಬಂದಿದ ತಕ್ಷಣ ಎರಡೇ ಜಾಗ ನೋಡ್ಬೇಕು, ಒಂದು ಕಿಚನ್, ಇನ್ನೊಂದು ಟಾಯ್ಲೆಟ್ ರೂಮ್. ಇದೆರಡು ಕ್ಲೀನ್ ಆಗಿದ್ರೆ ಪೂರ್ತಿ ಮನೆ ಕ್ಲೀನ್ ಆಗಿರುತ್ತೆ. ಕಿಚನ್ ಅಷ್ಟೇ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆ ತಾಯಿ ಅನ್ನಪೂರ್ಣೇಶ್ವರಿ, ಇವರು ಮರದಿ ಆದವರು. ಓಹೋ, ನೋಡಿ ಎಷ್ಟು ಚೆನ್ನಾಗಿ ಈ ಕಡೆ ಬಂದು ಸಪರೇಟ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನ ಬಿಟ್ರೆ ಇವರು ಈ ಜಾಗ ಏನೇನೋ ಮಾಡಾಕೊಡ್ತಾರೆ. ಇನ್ನೊಂದ್ಸತಿ ಬಂದಾಗ ಇನ್ನ ಏನ್ ಮಾಡಿರ್ತಾರೋ ಗೊತ್ತಿಲ್ಲ. ಇದು ಹೊರಗಡೆ ಒಂದು ಫ್ಲೈಓವರ್ ತಗೊಂಡ್ತಾರೆ ನೋಡಿ. ಇಲ್ಲಿಗೆ ಫ್ರಿಡ್ಜ್ಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದು ಬಂದು ಯುಟಿಲಿಟಿ ರೂಮ್. ಇದಕ್ಕೂ ಸಪರೇಟ್ ಆಗಿದೆ, ಯಾವುದು ತಲೆನೋವಿಲ್ಲ. ಯುಟಿಲಿಟಿ ರೂಮ್ ಮಾಡಿ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಕ್ಲೀನ್ ಆಗಿ ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ. ಮೇಲ್ಗಡೆ ಬಟ್ಟೆಗಳನ್ನ ಒಣಗಾಕೊಂಡಿದ್ದಾರೆ. ನೀರಿನ ವ್ಯವಸ್ಥೆ ಇದೆ, ಕರೆಂಟಿನ ವ್ಯವಸ್ಥೆ ಇದೆ. ಇದು ವಾಷಿಂಗ್ ಮಿಷಿನ್ಗೆ ಆನ್ ಮಾಡೋವಂಥದ್ದು. ಆನ್ ಆಗಿದ ತಕ್ಷಣ ಇದು ಆನ್ ಆಗುತ್ತೆ ನೋಡಿ. ಆನ್ ಆಯಿತು, ಕಾ ಅಂತ ಐತಲ್ಲ. ಇದು ನಮ್ಮ ಮಿಸಸ್ ನನಗೂ ಹೇಳ್ಕೊತಾರೆ, ಯಾವ್ದು ಹೊತ್ಬೇಕು ಏನು ಬೇಕು ಅಂತ. ನಾನು ಯಾವತ್ತೂ ಬಟ್ಟೆ ಒಗೆಯಲ್ಲ, ಅವರೇ ಎಲ್ಲ ಮಾಡ್ಕೋತಾರೆ. ಬಟ್ ನಮ್ಮ ಮನೇಲಿ ಗೊತ್ತಲ್ಲ, ಆನ್ ಆ್ಯಂಡ್ ಆಫ್ ಮಾಡೋದು. ಅದನ್ನ ನಿಮ್ಗೆ ತೋರಿಸ್ತೆ ಅಷ್ಟೇ. ಇಲ್ಲಿ ಆಫ್ ಆಗುತ್ತೆ. ಇಲ್ಲಿ ನೀರಿನ ವ್ಯವಸ್ಥೆ ಅಲ್ಲೇ ಹಾಕ್ಕೊಂಡಿದ್ದಾರೆ. ಅಲ್ಲೇ ಕೆಳಗಡೆ ನಿಮಗೆ ನೀರು ಹೋಗುವಂಥ ಜಾಗ. ಇದು ಯುಟಿಲಿಟಿ ರೂಮ್ ಸಪ್ರೇಟ್ ಆಗಿ ಇದಕ್ಕೆ ಜಾಗನೇ ಇದೆ. ಮತ್ತು ಇದಕ್ಕೆ ಬೇಕಾಗಿರುವಂಥದ್ದು ಇದು ಬಾಕ್ಲು ಹಾಕ್ಕೊಂಡಿದ್ದಾರೆ. ಈಗ ನಾನು ಬಾಕ್ಲು ಹಾಕ್ತಾ ಇದ್ದೀನಿ.
ಭಾಳ ಚೆನ್ನಾಗಿದೆ. ದಯವಿಟ್ಟು ಬರುವಂಥ ಸಂಚಿಕೆನಲ್ಲಿ ಈಗ ನಾನು ತೋರಿಸಿರುವಂಥದ್ದು ಪ್ರತಿಯೊಂದು ನಾನು ನಿಮಗೆ ಇದು ಕಿಚನಲ್ಲಿರುವಂಥ ಒಂದು ವಿನ್ಯಾಸ, ಪ್ರತಿಯೊಂದು ವಿನ್ಯಾಸ ನಾನು ನಿಮ್ಗೆ ತೋರಿಸ್ದೆ. ಇದು ನಾನು ನಿಮಗೆ ಯುಟಿಲಿಟಿ ರೂಮ್ ತೋರಿಸ್ದೆ. ಓಕೆ, ಆ್ಯಂಡ್ ದೆನ್ ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇದನ್ನು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇದು ಫ್ರಿಜ್ ಇಟ್ಕೊಂಡಿರೋದು, ಇದು ಕಿಚನ್ದು, ಮೇಲ್ಗಡೆ ವಾಲ್ ರೂಫು. ಆವಾಗ ಆಡಿಯೋ ಕಡಿಮೆ ಇತ್ತು, ಯಾಕಂದರೆ ಕೈಯಲ್ಲಿ ನಂದು ಮೈಕ್ ಇತ್ತು, ಸೊ ಅದು ಪ್ರಾಬ್ಲಮ್ ಬರ್ಬೋದು. ಇದು ಇಟಾಲಿಯನ್ ಕಿಚನ್ ಥರ ಮಾಡಿಕ್ಕವ್ರೆ, ಭಾಳ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇದು ಕಿಚನ್ ಆಗಿದ ತಕ್ಷಣವೇ ಇಲ್ಲಿರೋವಂಥ ವಿನ್ಯಾಸ, ಇಲ್ಲಿ ಟಾಯ್ಲೆಟು, ಅದನ್ನೆಲ್ಲ ತೋರಿಸಿದೆ. ಸೊ ಬರುವಂಥ ಸಂಚಿಕೆಯಲ್ಲಿ ನಾನು ಇವಾಗ ನಿಮಗೆ ತೋರಿಸಿರೋಂಥದ್ದೆಲ್ಲ ಪಾಸಿಟಿವ್ ಆಗಿ ತೋರಿಸಿದೆ. ನೋಡಿ ದೇವ್ರ ಮನೆ ಯಾವ ಥರ ಕೊಟ್ಟಿದ್ದಾರೆ. ದೇವ್ರ ಮನೆ ಸಜ್ಜ ಖಾಲಿ ಇಟ್ಕೊಂಡಿದ್ದಾರೆ. ಓಹ್ ಸಾವುಕಾರಳು ಇವ್ರು ಏನು ರೀ ಪಂಟ್ರು ಇದ್ದಂಗೆ ಅವ್ರೆ. ಹಾಂ, ಈಗ ನೋಡಿದ್ರೆ ಸಾಧು ಇದ್ದಂಗೆ ಅವ್ರೆ. ಈಗ ನೋಡಿ ಹೆಂಗವ್ರೆ. ಭಾಳ ಚೆನ್ನಾಗಿ ಬಂದಿದೆ ಇದು. ಗುಡ್. RGSCLಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಥ್ಯಾಂಕ್ ಯು. ಭಾಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೇನ. ನೋಡಿ ಮನೆ ಇದು ದೇವ್ರ ಮನೆ ಕಟ್ಟಿದ ಮೇಲೆ ಯಾವುದು ಏನು ವಸ್ತು ಇಡಕ್ಕೆ ಹೋಗಬೇಡಿ, ಭಾರ. ಹಾಂ, ಅದು ನಮಗೂ ಹಿರಿಕರು ಹೇಳ್ಕೊಟ್ಟಿರೋದು. ಬಾ ತಾಯಿ ಚೆನ್ನಾಗಿ ಮುಡಿಕೊಂಡಿದ್ಯಮ್ಮ, ಭಾಳ ಚೆನ್ನಾಗಿದೆ. ಸೊ ಈ ಗಂಟ ನೀವು ನಮ್ಮ ಅದಾನಿಯವ್ರ ಮನೆಯಲ್ಲಿ ಪ್ರತಿಯೊಂದು ವಿಚಾರಗಳನ್ನ ನೋಡಿದ್ರಿ, ಪ್ರತಿಯೊಂದು ತಿಳ್ಕೊಂಡ್ರಿ, ಕೇಳಿದ್ರಿ, ಪ್ರತಿಯೊಂದು ಗೊತ್ತಾಯಿತು. ಮುಂದಿನ ಸಂಚಿಕೆಯಲ್ಲಿ ದಯವಿಟ್ಟು ಮಿಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಈಗಲೂ ಅವ್ರ ಮನೆಯಲ್ಲೇ ಇದ್ದೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ನಮ್ಮ ಬ್ರದರಾದ ಅವರೇ ವಿಚಾರಗಳನ್ನ ಹೇಳ್ತಾರೆ. ಇಲ್ಲಿ ಸಣ್ಣ ಪುಟ್ಟ ಒಂದು ಕುಂದುಕೊರತೆಗಳಿದೆ. ನೀರಿನ ವ್ಯವಸ್ಥೆ ತೊಂದರೆ ಇಲ್ಲ, ಕರೆಂಟಿನ ವ್ಯವಸ್ಥೆ ತೊಂದರೆ ಇಲ್ಲ. ನೀರು ಯಥೇಚ್ಛವಾಗಿ ಬಂದ ಮೇಲೆ ಸ್ಯಾನಿಟರಿ ಕ್ಲೀನಾಗಿರಬೇಕು, ಅದು ಭಾಳ ಮುಖ್ಯವಾದಂಥದ್ದು. ಮೊದಲನೇ ಬಾರಿಗೆ ಚಿಕ್ಕಲ್ಲೂರು ರಾಂಪುರಕ್ಕೆ ಯಾವಾಗ ಕರೆ ಮಾಡಿದ್ರು, ಬನ್ನಿ ಇದು ಆಗಿದೆ ಅಂತ ಯಾವಾಗ ಹೇಳಿದ್ರು? ಮೆಸೇಜ್ ಬಂತು. ಮೆಸೇಜ್ ಬಂದಮೇಲೆ ನೀವು IDBI ಬ್ಯಾಂಕಿಂದ ಮೆಸೇಜ್ ಬಂದಿದೆ, ಅಕೌಂಟ್ ಓಪನ್ ಎಲ್ಲ ಆಗಿದೆ, ನೀವು ಬಂದು ದುಡ್ಡು ಅಮೌಂಟ್ ಮಾಡಿ ಅಂತ ಹೋಗಿ 1 ಲಕ್ಷ ದುಡ್ಡು ಕಟ್ತೀವಿ. ಹೌದು, ಹೋರಾಟಗಳು ನಡೆದು 1 ಲಕ್ಷ ಕಡಿಮೆ ಆಯ್ತಲ್ಲ. ಓಕೆ, 1 ಲಕ್ಷ ರೂಪಾಯಿ ಕಡಿಮೆ ಆಯಿತು. ಆ 1 ಲಕ್ಷ ರೂಪಾಯಿ ನಿಮಗೆ ಯಾವ ಥರ ಏನಾದರೂ ವಾಪಸ್ ಬಂತಾ, ಹೆಂಗೆ ಏನು? ಹೌದು, ನಮಗೆ 8 ಚಿಲ್ಲರೆ ಇದ್ದಿದ್ದು 7 ಚಿಲ್ಲರೆ ಆಯ್ತು. 6,750 ನೋಡಿದ್ರ. 6,750 ರೂಪಾಯಿಗೆ ನಿಮಗೆ ಈ ಸೌಕರ್ಯ ಇರುವಂಥ ಮನೆ ಪೂರ್ತಿ ಕರ್ನಾಟಕದಲ್ಲಿ ಎಲ್ಲೂ ಸಿಗೋದಿಲ್ಲ. RGSCLinದ ಸಿಗ್ತಾ ಇರೋವಂಥ ಸೌಕರ್ಯ 6,750 ರೂಪಾಯಿ ಇವರು ಕಟ್ಟುವಂಥ ಮನೆ. ನೀವು ಬ್ಯಾಂಗ್ಳೂರಿನಲ್ಲಿ ಎಲ್ಲೇ ಹೋಗಿರಿ, ನಿಮಗೆ ಮಿನಿಮಮ್ ಅಂದ್ರೂ 15,000 ರೂಪಾಯಿ ನಿಮಗೆ ಸಿಂಗಲ್ ಬೆಡ್ರೂಮ್ ಮನೆ ಇರೋವಂಥದ್ದು. ಅಂಥದ್ರಲ್ಲಿ ಅದು ನಿಮ್ಮ ಸ್ವಂತ ಮನೆಯೂ ಅಲ್ಲ. ಇವಾಗ ನೀವು ಸಂತೋಷವಾಗಿದ್ದೀರಿ, ಒಟ್ಟಲ್ಲಿ 6,750 ರೂಪಾಯಿಗೆ ನಿಮ್ಮ ಸ್ವಂತ ಮನೆ ಸಿಕ್ತು ಅಂತ ಆಯಿತು. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆಯಲ್ಲಿ, ಪ್ರತಿಯೊಂದು ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಎಲ್ಲರಿಗೂ ನಮಸ್ಕಾರ.